ಎಲ್ರಿಗೂ ನಮಸ್ಕಾರ ಬೋಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಲಕ್ನೋ ಸೂಪರ್ ಜಾಯಿಂಟ್ಸ್. ಇವತ್ತು ಆ ಕಡೆಯಿಂದ ಕ್ಯಾಪ್ಟನ್ ಈ ಕಡೆ ಬಂದಿದ್ದಾಗಿದೆ. ಡೆಲ್ಲಿ ಕ್ಯಾಪಿಟಲ್ಸ್ನ ಕ್ಯಾಪ್ಟನ್ ರಿಷಬ್ ಪಂತ್ ಆ್ಯಂಡ್ ಮುಂಚೆ ಇದ್ದಂಥ ಕ್ಯಾಪ್ಟನ್ ನಾರ್ಮಲ್ ಪ್ಲೇಯರ್ ಆಗಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಆಡತ್ತರಾಗಿದೆ. ಇಟ್ಸ್ KL ರಾಹುಲ್. ಹೊಸ ಕ್ಯಾಪ್ಟನ್ ಬಂದಿದ್ದಾರೆ. ಅಕ್ಷರ್ ಪಟೇಲ್ ಚಾಲೆಂಜ್ ಅಂತೂ ಇದ್ದೇ ಇದೆ. ಅಕ್ಷರ್ ಪಟೇಲ್ಗೆ ಇವಾಗ ಇಂಡಿಯನ್ ಟೀಮಲ್ಲಿ ವೈಸ್ ಕ್ಯಾಪ್ಟನ್ಸಿ ಬೇರೆ ಕೊಟ್ಬಿಟ್ಟಿರೋದ್ರಿಂದ ಸಿಕ್ಕಾಪಟ್ಟೆ ಒಂದು ಬರ್ಡನ್ ಅಂತೂ ಖಂಡಿತ ಇದೆ. ಗೆಲ್ಲಿಸಲೇಬೇಕು. ಡೆಲ್ಲಿ ಕ್ಯಾಪಿಟಲ್ಸ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಲೇಬೇಕು ಅನ್ನೋ ಒಂದು ಇಂಟೆಂಟಲ್ಲಿದ್ದಾರೆ. ನಾನು ಅಂದ್ಕೊಂಡಿದ್ದೀನಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸು ಬಾಟಮ್ ಆಫ್ ದ ಟೇಬಲಲ್ಲಿ ಕಚ್ಕೊಂತಾರೆ ಈ ಸೀಸನು ಅಂತ. ಗೊತ್ತಿಲ್ಲ, ಒಂದು 7th 8th 9th 10th ಸ್ಲಾಟಲ್ಲಿ ಈ 4 ಸ್ಲಾಟಲ್ಲಿ 2 ಟೀಮು ಇರ್ತವೆ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ನೋಡೋಣ. ಸೊ ಇವರಿಬ್ಬರದೇ ಮ್ಯಾಚ್ ಆಗಿರೋದ್ರಿಂದ ಯಾರು ಗೆಲ್ಲಬಹುದು, ಯಾರು ಸ್ಟ್ರಾಂಗಾಗಿ ಕಾಣಿಸಿದ್ರೆ ಅನ್ನೋದನ್ನ ನೋಡೋಣ. ನಮಗೆ ಇವತ್ತು ಮ್ಯಾಚ್ ಆಗ್ತಿದೆ ನ್ಯೂಟ್ರಲ್ ವೆನ್ಯೂಲಿ, ಅರುಣ್ ಜೇಟ್ಲಿ ಸ್ಟೇಡಿಯಮಲ್ಲಿ ಆಗ್ತಾ ಇಲ್ಲ. ಯಾಕಂದರೆ ಸ್ವಲ್ಪ ಕೆಲಸ ಪ್ರಾಬ್ಲಮ್ ಇರೋದ್ರಿಂದ ಈ ಕಡೆ ಹಾಕಿದ್ದಾರೆ ಮ್ಯಾಚ್ನ. ವಿಶಾಖಪಟ್ಟಣಮಲ್ಲಿ ರಾಜಶೇಖರ್ ರೆಡ್ಡಿ ಸ್ಟೇಡಿಯಮಲ್ಲಿ ಆಗ್ತಿರುವಂಥ ಮ್ಯಾಚು. 15 ಮ್ಯಾಚು ಇಲ್ಲಿವರೆಗೂ ಅಷ್ಟೊಂದು ಹೆವಿ ಮ್ಯಾಚಸ್ ಏನಾಗಿಲ್ಲ ವಿಶಾಖಪಟ್ಟಣಮಲ್ಲಿ. 15 ಮ್ಯಾಚ್ ಆಗಿದೆ. 15ರಲ್ಲಿ 8 ಮ್ಯಾಚ್ನಾಗ ಗೆದ್ದಿರೋದು ಬ್ಯಾಟಿಂಗ್ ಫಸ್ಟ್ ಆಡಿದವರು, 7 ಮ್ಯಾಚ್ನಾಗ ಗೆದ್ದಿರೋದು ಬ್ಯಾಟಿಂಗ್ ಸೆಕೆಂಡ್ ಆಡಿದವರು. ಆಲ್ಮೋಸ್ಟ್ ಒಂಥರ 50-50 ಇದೆ ಅಂತ ಹೇಳ್ಬೇಕು. ಬ್ಯಾಟಿಂಗ್ ಫಸ್ಟ್ ಆಡಿದವರು ಗೆದ್ದಿದ್ದಾರೆ, ಬ್ಯಾಟಿಂಗ್ ಸೆಕೆಂಡ್ ಆಡಿದವರು ಗೆದ್ದಿದ್ದಾರೆ. ಹಂಗೆ ನೋಡೋಕೆ ಬ್ಯಾಟಿಂಗ್ ಫಸ್ಟ್ ಆಡಿದವರು ಜಾಸ್ತಿ ಮ್ಯಾಚ್ನಾಗ ಗೆದ್ದಿರೋದು. ಆ್ಯಂಡ್ ಟಾಸ್ ಗೆದ್ದುಬಿಟ್ಟು ಮ್ಯಾಚ್ನಾಗ ಗೆದ್ದಿರೋದು 8 ಸಲ. ಟಾಸ್ನ ಸೋತ್ಬಿಟ್ಟು ಮ್ಯಾಚ್ನಾಗ ಗೆದ್ದಿರೋದು 7 ಸಲ. ಸೊ ಆಲ್ಮೋಸ್ಟ್ ಈಕ್ವಲ್ ಆಗೇ ಇದೆ. ಬ್ಯಾಟಿಂಗ್ ಫಸ್ಟ್ ಆಡಿದವರು 8 ಸಲ ಗೆದ್ದಿದ್ದಾರೆ, ಬ್ಯಾಟಿಂಗ್ ಸೆಕೆಂಡ್ ಆಡಿದವ್ರದ್ದು 7 ಸಲ ಗೆದ್ದಿದ್ದಾರೆ. ಆ್ಯಂಡ್ ಟಾಸ್ ಗೆದ್ದವರು 8 ಸಲ ಗೆದ್ದಿದ್ದಾರೆ, ಟಾಸ್ ಸೋತವರು 7 ಸಲ ಗೆದ್ದಿದ್ದಾರೆ. ಆವ್ರೇಜ್ ಫಸ್ಟ್ ಸ್ಕೋರ್ ಬಂದ್ಬಿಟ್ಟು 167 ಇದೆ. 170 ಆ್ಯಂಡ್ ಅಬೋವ್ ಅಂತ ಹೇಳಬೇಕು ಮಗ. ಹೈ ಸ್ಕೋರಿಂಗ್ ಗೇಮ್ನ ವಿಶಾಖಪಟ್ಟಣಮಲ್ಲಿ ನಾವು ಇವತ್ತು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದರೆ ಬ್ಯಾಟಿಂಗ್ ಆಡೋದಕ್ಕೆ ಸಖತ್ತಾಗಿರುತ್ತೆ. ವಿಕೆಟ್ ಆ್ಯಂಡ್ ಪೇಸರ್ಸ್ಗಳಿಗೆ ಅಸಿಸ್ಟ್ ಇರುತ್ತೆ ಅಂತ ಅಪ್ಡೇಟ್ ಅಂತೂ ಇದೆ ಪಿಚ್ ರಿಪೋರ್ಟ್ ಪ್ರಕಾರ. ಸೊ ಒಟ್ಟಿನಲ್ಲಿ ಇವತ್ತು ಕೂಡ ಅಂದರೆ ನಾವು ರಾಜೀವ್ ಗಾಂಧಿ ಸ್ಟೇಡಿಯಮಲ್ಲಿ ಎಕ್ಸ್ಪೆಕ್ಟ್ ಮಾಡಿದಷ್ಟು ಆ ರೇಂಜ್ಗೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. 286 ನೆನ್ನೆ ಎಲ್ಲ ಹೊಡೆದ್ರೆ ನಾಯಿ ಹೊಡೆದಂಗೆ. ಆ ರೇಂಜ್ಗೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅವ್ರ ಇಂಟೆಂಟೇ ಆ ಥರ ಇದೆ ಸನ್ರೈಸ್ ಹೈದರಾಬಾದ್ ಅವ್ರದ್ದು. ಸೊ ಇವ್ರ ಇಂಟೆಂಟ್ ಯಾವ ಥರ ಇರುತ್ತೆ ಅಂತ ನೋಡಬೇಕು ಮಗ. ಒಟ್ಟಿನಲ್ಲಿ ಒಂದು 200 ಮೇಲೆ ದಾಟಿದ್ರೆ ಆಶ್ಚರ್ಯ ಪಡುವಂಥದ್ದೆಲ್ಲ ಏನೂ ಇಲ್ಲ. ಸೊ ಇಲ್ಲಿ ಹೈಯೆಸ್ಟ್ ಸ್ಕೋರ್ ರೆಕಾರ್ಡ್ ಆಗಿರೋದು 272 KKR ಅವರು ಹೊಡೆದಿದ್ದು DC ಮೇಲೆ. ಸೊ ಹೈಯೆಸ್ಟ್ ಸ್ಕೋರು ಕೂಡ ರೆಕಾರ್ಡ್ ಆಗಿದೆ. 92 ಲೋಯೆಸ್ಟ್ ಟೋಟಲ್ ಕೂಡ ರೆಕಾರ್ಡ್ ಆಗಿದೆ MI ವರ್ಸಸ್ SRH ಮ್ಯಾಚಲ್ಲಿ. ಡೆಲ್ಲಿ ಕ್ಯಾಪಿಟಲ್ಸ್ ಇವಾಗ ಅವರ ಹೋಮ್ ಆಗಿ ಇಟ್ಕೊಂಡು ಆಡ್ತಿರೋದಲ್ವಾ. 7 ಮ್ಯಾಚ್ ಇದುವರೆಗೂ ಇಲ್ಲಿ ಆಡಿದ್ದಾರೆ. 7ರಲ್ಲಿ 3 ಮ್ಯಾಚ್ನ ಗೆದ್ರು ಅಂತಾನೆ, 4 ಮ್ಯಾಚ್ನ ಇಲ್ಲಿ ಸೋತಿದ್ದಾರೆ. ಹೆಡ್ ಟು ಹೆಡ್ ಅಂತ ಬಂದಾಗ ಆಗಿರೋದು 5 ಮ್ಯಾಚು. 2 ಮ್ಯಾಚ್ನ ಡೆಲ್ಲಿ ಕ್ಯಾಪಿಟಲ್ಸ್ ಗೆದ್ರೆ ಲಕ್ನೋ ಸೂಪರ್ ಜೈಂಟ್ಸು 3 ಮ್ಯಾಚ್ನ ಗೆದ್ದಿದ್ದಾರೆ ಮಗ. ಸೊ ಹೆಡ್ ಟು ಹೆಡ್ ಸ್ಟಾಟ್ಸು ಅವು ಇವೆಲ್ಲ ಇಲ್ಲಿ ಮ್ಯಾಟ್ರಿಗೆ ಬರೋದಿಲ್ಲ. ಇವತ್ತು ಯಾರು ಮಸ್ತಾಗಿ ಆಡ್ತಾರೆ, ಇವತ್ತು ಯಾರು ಚೆನ್ನಾಗಿ ಆಡ್ತಾರೆ, ಅದೇನೇ ಮ್ಯಾಟ್ರಿಗೆ ಬರೋದು ಮಗ. ಸೊ ಈ ಕಡೆಯಿಂದ ಡೆಲ್ಲಿ ಕ್ಯಾಪಿಟಲ್ಸ್ನ ಟೀಮ್ನ ನೋಡ್ತಿರ್ಬೋದು ಕಾಂಬಿನೇಷನ್ ಯಾವ ಥರ ಇದೆ ಅಂತ. ಜಾಕ್ ಫ್ರೇಜರು ನನ್ನ ಪ್ರಕಾರ KL ರಾಹುಲ್ ಓಪನ್ ಮಾಡೋದಿಲ್ಲ, ಫ್ಯಾಫ್ ಡು ಪ್ಲೇಸ್ ಓಪನ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. KL ರಾಹುಲ್ ಮಿಡ್ಲ್ ಆರ್ಡ್ರಲ್ಲಿ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅಭಿಷೇಕ್ ಪೋರಲ್ಲು, KL ರಾಹುಲ್, ಅಕ್ಷರ್ ಪಟೇಲ್ ಸ್ಟಪ್ಸು ಸೇರ್ಕೊಂತು ಅಂತಂದರೆ ಈ ಕಡೆ ಕರುಣ್ ನಾಯರ್ ಕೂಡ ಇದ್ದಾರೆ. ಕರುಣ್ ನಾಯರ್ನು ಕೂಡ ಆಡಿಸ್ಲೇಬೇಕು ಇವರು. ಇಲ್ಲಿ ಕಾಂಬಿನೇಷನ್ ಫಸ್ಟ್ ಮ್ಯಾಚು ಸ್ವಲ್ಪ ಡಿಫ್ರೆನ್ಸ್ ಆಗ್ಬೋದು ನಾನು ತೋರಿಸ್ತಾ ಇರೋದ್ರಲ್ಲಿ. ಬಟ್ ಕರುಣ್ ನಾಯರ್ ಆಡಲೇಬೇಕು ಅಂತ ಹೇಳ್ತೀನಿ ನಾನು. ಕುಲ್ದೀಪ್ ಯಾದವ್, ಮುಖೇಶ್ ಕುಮಾರ್, ಮೋಹಿತ್ ಶರ್ಮಾ, T ನಟರಾಜನ್ ಬೌಲಿಂಗ್ ಯೂನಿಟು ಲಕ್ನೋ ಸೂಪರ್ ಜೈಂಟ್ಸ್ಗೆ ಕಂಪೇರ್ ಮಾಡ್ತು ಅಂದರೆ ನನ್ನ ಪ್ರಕಾರ ಚೆನ್ನಾಗಿದೆ ಅಂತ ಅನ್ನಿಸಿದೆ. ಬ್ಯಾಟಿಂಗ್ ಯೂನಿಟ್ ಕೂಡ ಚೆನ್ನಾಗಿದೆ ಡೆಲ್ಲಿ ಕ್ಯಾಪಿಟಲ್ಸ್ದು ಅಂತ ಅನ್ನಿಸಿದೆ. ಈ ಕಡೆ ನೋಡಿ ಓಪನಿಂಗ್ ಸ್ಲಾಟಲ್ಲಿ ಕುಲಕರ್ಣಿ ಅವರು ಬರೋ ಸಾಧ್ಯತೆ ಇದೆ. ಮಿಚೆಲ್ ಮಾರ್ಷು ಬ್ಯಾಟಿಂಗ್ ಮಾತ್ರ ಆಡ್ತೀನಿ ಅಂತ ಹೇಳಿದರೆ. ಆ್ಯಂಡ್ ರಿಷಬ್ ಪಂತು, ನಿಖಿಲಸ್ ಪೂರನು ಒಂಥರ ಮಿಡ್ಲ್ ಆರ್ಡರ್ ಸಖತ್ತಾಗಿದೆ ಅಂತ ಹೇಳಬೇಕು. LS ಇದು ರಿಷಬ್ ಪಂತು, ನಿಖಿಲಸ್ ಪೂರನು, ಆಯುಷ್ ಬೋಧೋನಿ ಜೊತೆಗೆ ಡೇವಿಡ್ ಮಿಲ್ಲರು ಸೈಕ್ ಆಗಿದೆ ಮಿಡ್ಲ್ ಆರ್ಡರು. ಬೌಲಿಂಗ್ ಅಲ್ಲಿ ಇಲ್ಲಿ ರಾಜವರ್ಧನ್, ರವಿ ಬಿಷ್ಣೋಯ್, ಶಮಾರ್ ಜೋಸಫ್ ಇದೆಲ್ಲ ನೋಡ್ತಂದರೆ ಶಹಬಾಜ್ ಅಹಮದ್ ಎಲ್ಲ ನೋಡ್ತಂದ್ರೆ ಒಂಥರ ಆರ್ಡಿನರಿ ಆಗಿದೆ ಅಂತ ಅನ್ನಿಸಿದೆ ಮಗ. ಆಕಾಶ್ ದೀಪ್ ಕೂಡ ಬರ್ತಾರೆ ಪ್ಲೇಗೆ, ಬಟ್ ಒಂಥರ ಆರ್ಡಿನರಿ ಆಗೇನೆ ಇದೆ ಅಂತ. ಹೆವಿ ಒಂಥರ ಸಖತ್ ಸೈಕ್ ಆಗಿದೆ ಗುರು ಬೌಲಿಂಗ್ ಯೂನಿಟು ಅಂತ ಏನು ಅನ್ನಿಸ್ತಾ ಇಲ್ಲ. ಸೊ ಆಲ್ ಓವರ್ ನೋಡ್ತು ಅಂದರೆ 2 ಟೀಮ್ನ ಕಾಂಬಿನೇಷನ್ ನೋಡ್ತು ಅಂದರೆ ನನಗೇನು ಅನ್ನಿಸ್ತಿದೆ ಮಗ, ಇವತ್ತು ಡೆಲ್ಲಿ ಕ್ಯಾಪಿಟಲ್ಸು ಗೆಲ್ತಾರೆ ನೋ ಮ್ಯಾಟರ್ ವಾಟ್. ಫಸ್ಟ್ ಬ್ಯಾಟಿಂಗ್ ಆಡ್ತಾರೋ ಸೆಕೆಂಡ್ ಬ್ಯಾಟಿಂಗ್ ಆಡ್ತಾರೋ ಗೊತ್ತಿಲ್ಲ, ಡೆಲ್ಲಿ ಕ್ಯಾಪಿಟಲ್ಸು ಗೆಲ್ತಾರೆ ಅಂತ ನನಗೇನೋ ಸ್ಟ್ರಾಂಗಾಗಿ ಅನ್ನಿಸಿದೆ. ನಿನ್ನೆ 2-2 ಪ್ರಿಡಿಕ್ಷನ್ ಕೂಡ ಸಕ್ಸಸ್ ಆಗಿದೆ. ಇವತ್ತು ಐ ಗೋ ವಿತ್ ಡೆಲ್ಲಿ ಕ್ಯಾಪಿಟಲ್ಸ್. ನಿಮ್ಮ ಅನಿಸಿಕೆ ಏನಾಗ್ಬೋದು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ಇವತ್ತು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ KL ರಾಹುಲಿಂದ ಬ್ಲಾಸ್ಟ್ನ. ಆ್ಯಂಡ್ ರಿಷಬ್ ಪಂತ್ ಅವರ ಸ್ಟ್ಯಾಟ್ಸು ವಿಶಾಖಪಟ್ಟಣಂ ಸ್ಟೇಡಿಯಮಲ್ಲಿ ಸಖತ್ತಾಗಿದೆ. ಆವ್ರೇಜು 36 ಆ್ಯಂಡ್ ಅಬೋವ್ ಇದೆ. ಸೊ ಅದರಿಂದ ರಿಷಬ್ ಪಂತಿಂದನೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಏನಾದರೂ ಒಂದು ಬರುತ್ತೆ ಅಂತ. ಸೊ ನೋಡೋಣ ಅದೇನೇನಾಗುತ್ತೆ ಅಂತ. ಇವತ್ತು ನಿಮ್ಮ ಅನಿಸಿಕೆ ಕಾಮೆಂಟ್ ಸೆಕ್ಷನ್ ಹಾಕಿ. ಇವತ್ತು ಡೆಲ್ಲಿ ಕ್ಯಾಪಿಟಲ್ಸಾ ಅಥವಾ ಲಕ್ನೋ ಸೂಪರ್ ಜೈಂಟ್ಸ್ ಅಂತ. ಸಿಗೋಣ.